ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಆಫ್ ವಿಂಡೋಸ್, ಈ ವಿಂಡೋಸ್ ಬದ್ದಲ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಹೇಳ್ತೀನಿ. ಸೊ ಇದರ ಮೇಲೆ ಮಿನಿಮಮ್ 1 ಮಾರ್ಕ್ ನಿಮಗೆ ಕೇಳ್ತಾರೆ. ಸೊ ಈ ಒಂದು ಮುಂಬರುವ ಎಲ್ಲ ಒಂದು KA ಮುಖಾಂತರ ಕಂಡಕ್ಟ್ ಮಾಡುವಂಥ ಎಕ್ಸಾಮ್ ಆಗಲಿ ಅಥವಾ KPSCಯಿಂದ ನಡೆಸಲಾಗುವ ಗ್ರೂಪ್ C ಎಕ್ಸಾಮ್ಗಳಲ್ಲಿ ಕೂಡ ಕೇಳಾಗತ್ತೆ. ವಿಂಡೋಸ್ ನಾರ್ಮಲಿ ವಿಂಡೋಸ್ ಅಂದರೆ ಏನಪ್ಪ, ಇದೊಂದು OS ಅಂದರೆ ಆಪ್ರೇಟಿಂಗ್ ಸಿಸ್ಟಮ್. ಓಕೆ, ಸೊ ಒಂದು ಕಂಪ್ಯೂಟರ್ ರನ್ ಆಗಲಿಕ್ಕೆ, ಒಂದು ಆಪ್ರೇಟ್ ಆಗಲಿಕ್ಕೆ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಬೇಕೇ ಬೇಕು. ಸೊ ಇಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಇದು ವಿಂಡೋಸ್ ಒಂದೇ ಅಲ್ಲ, ಹಲವಾರು ಆಪ್ರೇಟಿಂಗ್ ಸಿಸ್ಟಮ್ಗಳದಾವ. ಫಾರ್ ಎಕ್ಸಾಂಪಲ್ ಲಿನಕ್ಸ್ ಅದ, ಆಮೇಲೆ ಯುನಿಕ್ಸ್ ಅದ, ಆಮೇಲೆ DOS ಅದ. ಈ ರೀತಿ ವಿವಿಧ ಒಂದು ಆಪ್ರೇಟಿಂಗ್ ಸಿಸ್ಟಮ್ಗಳದಾವ. ಓಕೆ, ಸೊ ಇಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು? ಆಪ್ರೇಟಿಂಗ್ ಸಿಸ್ಟಮ್ ಈಸ್ ಅ ಸಾಫ್ಟ್ವೇರ್. ಆಪ್ರೇಟಿಂಗ್ ಸಿಸ್ಟಮು ಇದೊಂದು ಸಾಫ್ಟ್ವೇರ್. ನೆನಪಿರಲಿ, ಕೇಳ್ತಾರೆ ಆಪ್ರೇಟಿಂಗ್ ಸಿಸ್ಟಮ್ ಏನಿದು? ಇದೊಂದು ಸಾಫ್ಟ್ವೇರ್. ಇಟ್ ಈಸ್ ಯೂಸ್ಡ್ ಟು ಆಪ್ರೇಟ್ ದ ಕಂಪ್ಯೂಟರ್. ಇದನ್ನು ಕಂಪ್ಯೂಟರ್ ಆಪ್ರೇಟ್ ಮಾಡಲಿಕ್ಕೆ ಆಪ್ರೇಟಿಂಗ್ ಸಿಸ್ಟಮನ್ನು ಯೂಸ್ ಮಾಡ್ತಾರೆ. ಇದೊಂದು ಪ್ಲ್ಯಾಟ್ಫಾರ್ಮ್ ಇದ್ದಂಗೆ ಕಂಪ್ಯೂಟರ್ಗೆ. ಈ ಆಪ್ರೇಟಿಂಗ್ ಸಿಸ್ಟಮ್ ಇದ್ರೇ ಕಂಪ್ಯೂಟರ್ ರನ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ದ ಕಂಪ್ಯೂಟರ್ ಸಿಸ್ಟಮ್ ಈಸ್ ಅ ಇಂಟರ್ಫೇಸ್ ಬಿಟ್ವೀನ್ ದ ಯೂಸರ್ ಆ್ಯಂಡ್ ಅ ಕಂಪ್ಯೂಟರ್. ಇದೊಂದು ಇಂಟರ್ಮೀಡಿಯೇಟ್ ಬಿಟ್ವೀನ್ ಆರ್ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ಕಂಪ್ಯೂಟರ್. ಅರ್ಥ ಆಯ್ತಾ? ನೆಕ್ಸ್ಟು, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ಸ್. ಒಂದು ವಿಂಡೋಸು, ಯುನಿಕ್ಸು, ಲಿನಕ್ಸ್, DOS ಮತ್ತು ಇನ್ನೂ ಅದಾವ. ನಿಮಗೆ ನಾಳೆ ಎಕ್ಸಾಮಲ್ಲಿ ಕೇಳ್ಬೋದು, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆಪ್ರೇಟಿಂಗ್ ಸಿಸ್ಟಮ್ ಅಥವಾ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಆಪ್ರೇಟಿಂಗ್ ಸಿಸ್ಟಮ್. ವಿಂಡೋಸ್ ಕೊಡ್ತಾರೆ, ಯುನಿಕ್ಸ್ ಕೊಡ್ತಾರೆ, ಆಮೇಲೆ DOS ಕೊಡ್ತಾರೆ. DOS ಕೊಟ್ಟು ಮತ್ತೊಂದು ಕೊಡ್ತಾರೆ, ಯಾವುದು? ಫಾರ್ ಎಕ್ಸಾಂಪಲ್ ಯಾವುದು? ಮೈಕ್ರೋಸಾಫ್ಟ್ ಎಡ್ಜ್ ಅಲ್ಲಿ ಕೇಳ್ತಾರೆ. ಆವಾಗ ನೀವು ಮೈಕ್ರೋಸಾಫ್ಟ್ ಎಡ್ಜ್ ಕೊಡಬೇಕಾಗತ್ತೆ. ಮೈಕ್ರೋಸಾಫ್ಟ್ ಎಡ್ಜ್ ಕೂಡ ಒಂದು ಸಾಫ್ಟ್ವೇರು, ಬಟ್ ಇಟ್ ಈಸ್ ಅ ಬ್ರೌಸರ್. ಇದಕ್ಕೆ ನಾವು ಬ್ರೌಸರ್ ಅಂತೀವಿ, ಬಟ್ ಇವೆಲ್ಲ ಏನದಾವು? ಆಪ್ರೇಟಿಂಗ್ ಸಿಸ್ಟಮ್. Windows is a graphical user interface which allows you to pass the instructions to the computer. ಅರ್ಥ ಆಯ್ತಾ? ನೋಡಿ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಇಂಪಾರ್ಟೆಂಟ್. GUI ಕೇಳ್ತಾರೆ. GUI ಸ್ಟ್ಯಾಂಡ್ಸ್ ಫಾರ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಇದು ವಿಂಡೋಸು ಏನು ಮಾಡ್ತದ? ಅದೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಪಾಸ್ ಮಾಡಲಿಕ್ಕೆ ಕಂಪ್ಯೂಟರ್ಗೆ ಹೆಲ್ಪ್ ಮಾಡ್ತದೆ. ವಿಂಡೋಸ್ ಆರ್ ಮೋರ್ ಯೂಸರ್ ಫ್ರೆಂಡ್ಲಿ ಯಾಸ್ ದೇ ಹ್ಯಾವ್ ಅ ಡೆಸ್ಕ್ಟಾಪ್ ದ್ಯಾಟ್ ರಿಸೆಂಬಲ್ಸ್ ದ ಆಫೀಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಬೈ ಸಿಂಗಲ್ ಮೌಸ್ ಕ್ಲಿಕ್. ಅಂದರೆ ಯಾಸ್ ಕಂಪೇರ್ ಟು ಅದರ್ ಆಪ್ರೇಟಿಂಗ್ ಸಿಸ್ಟಮ್, ಈ ಬೇರೆ ಆಪ್ರೇಟಿಂಗ್ ಸಿಸ್ಟಮ್ ನೋಡಿದ್ರೆ ವಿಂಡೋಸ್ ಮೋಸ್ಟ್ ಅಥವಾ ಮೋರ್ ಯೂಸರ್ ಫ್ರೆಂಡ್ಲಿ ಅದ, ಈಜಿ ಟು ಯೂಸ. ಓಕೆ, ಇದು ವಿಂಡೋಸ್ ಯಾವ ಒಂದು ಕಂಪ್ನಿಯ ಪ್ರಾಡಕ್ಟು? ಮೈಕ್ರೋಸಾಫ್ಟ್ ಕಂಪ್ನಿ. ನೆನಪಿರಲಿ, ಮೈಕ್ರೋಸಾಫ್ಟ್ ಕಂಪ್ನಿ. ಓಕೆ, ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಅವೈಲೇಬಲ್ ಇನ್ ಡಿಫ್ರೆಂಟ್ ವರ್ಷನ್. ನೋಡಿ, ವಿಂಡೋಸ್ 95, 98, ಮಿಲೇನಿಯಮ್, ವಿಂಡೋಸ್ 2000, ವಿಂಡೋಸ್ XP, ವಿಂಡೋಸ್ ವಿಸ್ತಾ, ವಿಂಡೋಸ್ 7, ಆ್ಯಂಡ್ ದ ರೀಸೆಂಟ್ ಒನ್ ಈಸ್ ವಿಂಡೋಸ್ 8. ಅದು ರೀಸೆಂಟ್ ಅಂದರೆ ಓಲ್ಡ್ ಆಯಿತು. ಈಗ ಮತ್ತೆ ವಿಂಡೋಸ್ 10 ಅದಾವ, ವಿಂಡೋಸ್ 11 ಅದಾವ. ಓಕೆ, ವಿಂಡೋಸ್ 11 ಈಸ್ ದ ಲೇಟೆಸ್ಟ್ ಒನ್. ಓಕೆ, ನೆಕ್ಸ್ಟ್ ಡೆಸ್ಕ್ಟಾಪ್ ಪ್ರಾಪರ್ಟೀಸ್. ಡೆಸ್ಕ್ಟಾಪ್ ಪ್ರಾಪರ್ಟೀಸ್ ಈಸ್ ದ ವರ್ಕ್ ಸ್ಪೇಸ್ ದ್ಯಾಟ್ ಅಪಿಯರ್ಸ್ ಆನ್ ಯುವರ್ ಸ್ಕ್ರೀನ್. ನೋಡಿ, ಈಗ ಒಂದು ಸ್ಕ್ರೀನ್ ಅಥವಾ ಮಾನಿಟರ್. ಇಲ್ಲಿ ಅದರ ಪ್ರಾಪರ್ಟಿಗಳನ್ನು ನೀವು ಇಲ್ಲಿ ನೋಡ್ಬೋದು.
desktop is the main screen appears when the computer is ready to work. Using the desktop, a user operates the computer. ನೋಡಿ ಇದು ಡೆಸ್ಕ್ಟಾಪು. ಓಕೆ, ಇದು ಡೆಸ್ಕ್ಟಾಪು. ಇಲ್ಲಿ ಏನೇನು ಬರ್ತಾವ ನಿಮಗೆಲ್ಲ ಪ್ರತಿಯೊಂದು ಐಕಾನ್, ಪ್ರತಿಯೊಂದು ಪಾಯಿಂಟ್, ಪ್ರತಿಯೊಂದು ಒಂದು ಸಿಂಬಲ್ ಎಲ್ಲ ಗೊತ್ತಾಗಬೇಕು. ನೋಡಿ ಇವೆಲ್ಲ ಏನದಾವೆಲ್ಲ ಇವು ನೋಡಿ, ಇವಕ್ಕೆಲ್ಲ ಏನಂತೀವಿ ನಾವು? ಐಕಾನ್ಸ್ ಅಂತೀವಿ. ನೋಡಿ ಇಲ್ಲಿ ಸ್ಟಾರ್ಟ್ ಬಟನ್ ಇರುತ್ತೆ, ಆಮೇಲೆ ಇಲ್ಲಿ ಟಾಸ್ಕ್ ಬಾರ್ ಇರುತ್ತೆ. ಕೇಳ್ತಾರೆ ನಾಳೆ ಆನ್ ವಿಚ್ ಸೈಡ್ ದ ಟಾಸ್ಕ್ ಬಾರ್ ಈಸ್ ಗಿವನ್ ಆನ್ ದ ಡೆಸ್ಕ್ಟಾಪ್ ಅಂತ. ಅವಾಗ ನಾವೇನಬೇಕು? ರೈಟ್ ಸೈಡ್ ಬಿಲೋ ರೈಟ್ ಸೈಡ್. ನೋಡಿ ಇದು ಬಿಲೋ, ಕೆಳಗಡೆ ರೈಟ್ ಸೈಡ್, ದ ರೈಟ್ ಸೈಡ್ ಬಿಲೋ ಕಾರ್ನರಲ್ಲಿ. ಓಕೆ, ನೆಕ್ಸ್ಟ್ ಡೆಸ್ಕ್ಟಾಪ್ ಕಂಟೇನ್ಸ್ ದ ಶಾರ್ಟ್ಕಟ್ಸ್ ಆ್ಯಂಡ್ ಐಕಾನ್ಸ್. ಈಗಾಗಲೇ ಹೇಳಿದ್ದೀನಿ ನಿಮಗೆ. ಯೂಸಿಂಗ್ ದೀಸ್ ಶಾರ್ಟ್ಕಟ್ಸ್ ಐಕಾನ್ಸ್ ಓನ್ಲಿ ಯೂಸರ್ ಆಪ್ರೇಟ್ ದ ಕಂಪ್ಯೂಟರ್. ಸೊ ಐಕಾನ್ಸ್ಗಳದಾವಲ್ಲ, ಆ ಐಕಾನ್ ಮುಖಾಂತರ ನಾವು ಏನು ಮಾಡ್ತೀವಿ? ಯೂಸ್ ಮಾಡ್ತೀವಿ. ಈಗ ಡೆಸ್ಕ್ಟಾಪ್ ಇಟ್ ಈಸ್ ದ ಬ್ಯಾಕ್ಗ್ರೌಂಡ್ ಏರಿಯಾ ಆಫ್ ವಿಂಡೋಸ್ ಆನ್ ವಿಚ್ ವಿಂಡೋಸ್ ಐಕಾನ್ ಮೆನ್ಯೂ ಡೈಲಾಗ್ ಬಾಕ್ಸ್ ಅಪಿಯರ್. ಓಕೆ, ಸೊ ಈಗ ಇದೆಲ್ಲ ಏನು? ಇದರ ಬ್ಯಾಕ್ಗ್ರೌಂಡ್ ಏರಿಯಾ ಎಲ್ಲ ಇದೇನು? ಇದೊಂದು ಡೆಸ್ಕ್ಟಾಪ್ ಏರಿಯಾ. ಇದ್ರ ಮೇಲೆ ಈ ಥರ ಇವೆಲ್ಲ ಐಕಾನ್ಸ್ಗಳು ಬರ್ತಾವೆ. ಆಮೇಲೆ ಇಲ್ಲಿ ಕೆಳಗಡೆ ಮೂಲೆಯಲ್ಲಿ ಟಾಸ್ಕ್ ಬಾರ್ ಬರ್ತೈತಿ. ಅರ್ಥ ಆಯ್ತಾ? ಸೊ ಟಾಸ್ಕ್ ಬಾರ್ ಫಂಕ್ಷನ್ ನೋಡಿ, ಇಲ್ಲಿ ಟಾಸ್ಕ್ ಬಾರ್ ಫಂಕ್ಷನ್ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ. ಟಾಸ್ಕ್ ಬಾರ್ ಬಿಲೋ ರೈಟ್ ಸೈಡ್ ಕಾರ್ನರಲ್ಲಿ ಕಂಡು ಬರುತ್ತೆ. ಓಕೆ, ವಿಂಡೋಸ್ ಡೆಸ್ಕ್ಟಾಪ್ ಕಂಟೇನ್ಸ್ ಡಿಫಾಲ್ಟ್ ಬ್ಲೂ ಕಲರ್ಡ್ ಬಾರ್ ಇನ್ ಡೌನ್ ಸೈಡ್ ಆಫ್ ದ ಮೇನ್ ಸ್ಕ್ರೀನ್ ಈಸ್ ಕಾಲ್ಡ್ ಟಾಸ್ಕ್ ಬಾರ್. ಓಕೆ, ಸೊ ಇದು ಟಾಸ್ಕ್ ಬಾರ್ ಆಗುತ್ತೆ. ದಿಸ್ ಬಾರ್ ಕಂಟೇನ್ಸ್ ದ ಏನು ಟಾಸ್ಕ್ ಬಾರ್ ಫಂಕ್ಷನ್. ಜಸ್ಟ್ ಮಿನಿಟ್. ಎಸ್, ಈ ಟಾಸ್ಕ್ ಬಾರ್ ಏನದಲ್ಲ, ಈ ಟಾಸ್ಕ್ ಬಾರು ಇಟ್ ಕಂಟೇನ್ಸ್ ದ ಸ್ಟಾರ್ಟ್ ಬಟನ್ ಇನ್ ದ ಲೆಫ್ಟ್ ಸೈಡ್. ಇದು ಲೆಫ್ಟ್ ಸೈಡ್ which is used to run the programs installed in the computer. This taskbar shows the list of softwares opened and minimized softwares. ಇದೆಲ್ಲ ಟಾಸ್ಕ್ ಬಾರ್ ಅಂತೀವಿ ಇದಕ್ಕೆ ನಾವು, ನೆನಪಿರಲಿ. ಇದು ಟಾಸ್ಕ್ ಬಾರ್ ಪೂರ್ತಿ. ಅರ್ಥ ಆಯ್ತಾ? ಇಲ್ಲಿ ಏನಪ್ಪ ಇವರು ಇಷ್ಟೇ ತೋರಿಸಿದ್ದಾರೆ, ಇದಿಷ್ಟೇ ತೋರಿಸಿದ್ದಾರೆ. ಆ್ಯಕ್ಚುಲಿ ಟಾಸ್ಕ್ ಬಾರ್ ಇದೆಲ್ಲ ಬರುತ್ತೆ. ಈ ಕೆಳಗಿಂದ ಏನೇ ಡೌನ್ ಸೈಡ್ ಅದಲ್ಲ, ಸೊ ಅದು ಟಾಸ್ಕ್ ಬಾರ್. ಆಮೇಲೆ ಪ್ರೋಗ್ರಾಮ್ ಬಾರ್ ಫಂಕ್ಷನ್ಸ್ ಅಂದರೆ ಯಾವುದು ನೋಡಿ. ಇಲ್ಲಿ ಟಾಸ್ಕ್ ಬಾರ್ ಕಂಟೇನ್ಸ್ ಆ್ಯನ್ ಇಂಪಾರ್ಟೆಂಟ್ ಬಾರ್ known as the program bar. Program bar is one among the feature of the Windows operating system. Some useful feature of the program bar is run. Okay, just a minute. ಇಲ್ಲಿ ಟಾಸ್ಕ್ ಬಾರ್ ಏನಿದೆಯಲ್ಲ, ಅದು ಕೆಳಗಡೆ ಏನಿತ್ತಲ್ಲ, ಇದು ಟಾಸ್ಕ್ ಬಾರ್ ಕಂಟೇನ್ಸ್ ದ ಇಂಪಾರ್ಟೆಂಟ್ ಬಾರ್ ನೋನ್ ಆಸ್ ಅ ಪ್ರೋಗ್ರಾಮ್ ಬಾರ್ ಅಂದ್ರೇನು? ಸೊ ಈ ಎಲ್ಲ ಪ್ರೋಗ್ರಾಮ್ಸ್ಗಳು ಅದರಲ್ಲಿ ನೋಡಲಿಕ್ಕೆ ಸಿಗ್ತಾವೆ ನಮ್ಗೆ. ಓಕೆ, ಸೊ ಅದು ಪ್ರೋಗ್ರಾಮ್ ಬಾರ್. ನೆಕ್ಸ್ಟ್ ರನ್ ಈಸ್ ಎನ್ ಆಪ್ಷನ್. ಯೂಶ್ವಲಿ ದಿಸ್ ಆ್ಯನ್ ಸಾಫ್ಟ್ವೇರ್ ಪ್ಯಾಕೇಜ್ ಕ್ಯಾನ್ ಬಿ ಈಸಿಲಿ ಓಪನ್ಡ್. Just type the proper name or the software in open text box and click OK. If you don't know the path of the file, select browse option to search the path and click OK to run the package. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನೋಡಲಿಕ್ಕೆ ಜಸ್ಟ್ ಮಿನಿಟ್ ಇಲ್ಲಿ. ಎಸ್, ಓಕೆ. ಈಗ ಲೆಟ್ಸ್ ಸೇ ಇಲ್ಲಿ ರನ್ನಲ್ಲಿ ಒಂದು ಕೆಳಗಡೆ ಈ ಟಾಸ್ಕ್ ಬಾರ್ ಇರುತ್ತಲ್ಲ, ಈ ಟಾಸ್ಕ್ ಬಾರಲ್ಲಿ ಕೆಳಗಡೆ ಸರ್ಚ್ ಆಪ್ಷನ್ ಇರುತ್ತೆ. ಒಂದು ಸರ್ಚ್ ಆಪ್ಷನ್ ಇರುತ್ತೆ. ಈ ಸರ್ಚ್ ಆಪ್ಷನಲ್ಲಿ ನೀವು ಏನೇ ವರ್ಡ್ ಅಂತ ಟೈಪ್ ಮಾಡಿ, ಎಕ್ಸೆಲ್ ಅಂತ ಮಾಡಿ,
ಓಕೆ, ನಿಮ್ಗೆ ಆ ಫೈಲ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಬಟ್ ಆ ಒಂದು ಫೈಲನ್ನು ನಾವು ಹುಡುಕಬೇಕು, ಬ್ರೌಸ್ ಮಾಡಬೇಕಂದ್ರೆ ಜಸ್ಟ್ ನೀವು ಅಲ್ಲಿ ಟೈಪ್ ಮಾಡಿದ್ರಿ ಅಂದ್ರೆ ಓಪನ್ ಟೆಕ್ಸ್ಟ್ ಬಾಕ್ಸಲ್ಲಿ ಅದನ್ನು ನೀವು ಈಜಿಲಿ ಬ್ರೌಸ್ ಮಾಡ್ಬೋದು. ಲೆಟ್ಸ್ ಎಕ್ಸಾಂಪಲ್ MS Paint, ರೈಟ್, ವಿನ್ವರ್ಡ್, ಪವರ್ ಪಾಯಿಂಟ್, MS Excel, CMD ನೋಡಿ, ಪೇಂಟು, ಇಮೇಲು, ಇಂಟರ್ನೆಟ್ಟು ಈ ರೀತಿ ಎಲ್ಲ ನಿಮಗೆ ನೋಡಲಿಕ್ಕೆ ಸಿಗ್ತಾವ. ನೋಡಿ ಈ ರೀತಿ ರನ್ ಅಂತ ಒಂದು ಪಾಪಪ್ ಬರುತ್ತೆ. ಸೊ ಅದಕ್ಕೆ ಇಲ್ಲಿ ನೀವು ಓಪನ್ ಮಾಡ್ಬೋದು. ಈ ಓಪನ್ ಬಾಕ್ಸಲ್ಲಿ ಏನು ಬೇಕಲ್ಲ ಅದನ್ನು ಟೈಪ್ ಮಾಡಿ ಓಕೆ ಕೊಡ್ಬೋದು. ಓಕೆ ಕೊಟ್ಟ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಸರ್ಚ್ ಈಸ್ ಆನ್ ಇಂಪಾರ್ಟೆಂಟ್ ಟೂಲ್ ಇನ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ಯೂಸಿಂಗ್ ದಿಸ್ ಟೂಲ್ ಯೂಸರ್ ಕ್ಯಾನ್ ಈಸಿಲಿ ಸರ್ಚ್ ಎನಿ ಫೈಲ್ ವಿಚ್ ಇಸ್ ಸ್ಟೋರ್ಡ್ ಇನ್ ದ ಕಂಪ್ಯೂಟರ್. ಸೊ ಈ ಸರ್ಚ್ ಬಾರಲ್ಲಿ ನೀವು ಈಜಿಯಾಗಿ ಸರ್ಚ್ ಮಾಡ್ಬೋದು ಯಾವುದೇ ಒಂದು ಫೈಲನ್ನು. ಆಮೇಲೆ ಸ್ಟಾರ್ಟ್ ಬಟನ್, ಆ ಒಂದು ಸ್ಟಾರ್ಟ್ ಬಟನ್ ಮೇಲೆ ಓಕೆ, ಆ ಸ್ಟಾರ್ಟ್ ಬಟನ್ ರೈಟ್ ಕ್ಲಿಕ್ ಆನ್ ದ ಟಾಸ್ಕ್ ಬಾರ್. ಓಕೆ, ರೈಟ್ ಕ್ಲಿಕ್ ಆನ್ ದ ಟಾಸ್ಕ್ ಬಾರ್, ಪ್ರಾಪರ್ಟೀಸ್, ಚೂಸ್ ಯುವರ್ ಆಪ್ಷನ್ ಫ್ರಮ್ ದ ಡೈಲಾಗ್ ಬಾಕ್ಸ್, ಕ್ಲಿಕ್ ಆನ್ ಸ್ಟಾರ್ಟ್ ಟ್ಯಾಬ್ ಫಾರ್ ಚೇಂಜಿಂಗ್ ದ ಸ್ಟಾರ್ಟ್ ಬಟನ್ ಇಂಟರ್ಫೇಸ್. ನೋಡಿ ಈಗ ಆ ಒಂದು ಟಾಸ್ಕ್ ಬಾರಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ಈ ರೀತಿ ಮೆನ್ಯೂ ಓಪನ್ ಆಗುತ್ತೆ ನಿಮಗೆ. ಓಕೆ, ಇಲ್ಲಿ ನಿಮಗೆ ಯಾವುದು ಬೇಕಲ್ಲ ಅದು ಡೈಲಾಗ್ ಬಾಕ್ಸ್ಗಳನ್ನು ಕ್ಲಿಕ್ ಮಾಡ್ಕೋಬೋದು ನೀವು. ಓಕೆ, ಆಮೇಲೆ ಇಲ್ಲೇ ಸೈಡು ಇದು ಟಾಸ್ಕ್ ಆದಮೇಲೆ ಸ್ಟಾರ್ಟ್ ಮೆನ್ಯೂ ಅಂತ ಇರುತ್ತೆ. ಓಕೆ, ಅದನ್ನು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಚೇಂಜ್ ಮಾಡಿಕೊಂಡು ನಿಮಗೆ ಬೇಕಾದಂಗೆ ಕಸ್ಟಮೈಸ್ ಮಾಡ್ಕೊಳ್ಳಿ ಅಥವಾ ಮಾಡಿಕೊಂಡು ಓಕೆ ಕೊಡ್ಬೋದು. ಓಕೆ, ಆಮೇಲೆ ಮೇನ್ ಪಾಯಿಂಟ್, ಈಗ ಒಂದು ನೀವು ಮೇನ್ ಫೈಲ್ ಮ್ಯಾನೇಜ್ಮೆಂಟ್ ಟೂಲ್ ಆನ್ ವಿಂಡೋಸ್ ಈಸ್ ಮೈ ಕಂಪ್ಯೂಟರ್. ನಿಮಗೆ ಮೈ ಕಂಪ್ಯೂಟರ್ ಅಂತ ಒಂದು ಫೈಲ್ ಇರುತ್ತೆ. ಓಕೆ, ಆ ಮೈ ಕಂಪ್ಯೂಟರ್ ಮೇಲೆ ನೀವೆಲ್ಲ ಆ್ಯಕ್ಸಸ್ ಮಾಡ್ಬೋದು. ಅದು ಡೆಸ್ಕ್ಟಾಪ್ ಐಕಾನ್ ಮೇಲೆ ಇರುತ್ತೆ. ಓಕೆ, ಮೈ ಕಂಪ್ಯೂಟರ್ ಅಂತ ಥ್ರೋ ದ ಸ್ಟಾರ್ಟ್ ಮೆನ್ಯೂ, ಇಲ್ಲಾಂದರೆ ನೀವು ಸ್ಟಾರ್ಟ್ ಮೆನ್ಯೂ ಥ್ರೋ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಸೊ ನೀವು ಇಲ್ಲಿ ಲೆಟ್ಸ್ ಇಲ್ಲಿರುತ್ತೆ ಮೈ ಕಂಪ್ಯೂಟರ್. ನೋಡಿ ಮೈ ಕಂಪ್ಯೂಟರ್, ಈ ಒಂದು ಲಿಂಕ್ ಮುಖಾಂತರ ಹೋಗ್ಬೋದು, ಇಲ್ಲಾಂದರೆ ಇಲ್ಲಿ ಸ್ಟಾರ್ಟ್ ಅಂತ ಕೊಟ್ಟು ಇದರಲ್ಲಿ ಕೂಡ ಸರ್ಚ್ ಮಾಡಿ ಮೈ ಕಂಪ್ಯೂಟರ್ ಅಂತ ಹೋಗ್ಬೋದು. ನೀವು ಮೈ ಕಂಪ್ಯೂಟರ್ ಅಂತ ಹೋದಾಗ ನಿಮಗೆ ಈ ರೀತಿ ನೋಡಲಿಕ್ಕೆ ಸಿಗುತ್ತೆ. ನೋಡಿ ಈ ರೀತಿ ಒಂದು ಸ್ಕ್ರೀನ್ ಸಿಗುತ್ತೆ ನಿಮಗೆ. ಓಕೆ, ಈ ಸ್ಕ್ರೀನಲ್ಲಿ ಯಾವ ಒಂದು ಐಕಾನ್ಗೆ ಯಾವ ಒಂದು ಸಿಂಬಾಲ್ಗೆ ಏನೇನು ಅಂತಾರ ಅಂತ ನಿಮ್ಗೆ ಗೊತ್ತಿರಬೇಕು. ಕೇಳ್ತಾರೆ ಎಕ್ಸಾಮಲ್ಲಿ ಒಂದು ಐಕಾನ್ ಎಲ್ಲಿದೆ. ಸೊ ಇಲ್ಲಿ ನೀವು ನೋಡ್ಬೋದು ಈ ರೀತಿ ನಿಮಗೆ ಇಲ್ಲಿ ನೋಡಿ ಈ ರೀತಿ ಇರುತ್ತೆ, ಈ ರೀತಿ ಇರುತ್ತೆ, ಈ ರೀತಿ ಇರುತ್ತೆ. ಇದು ಮಿನಿಮೈಸ್ ಮಾಡ್ಬೋದು ಇದರಲ್ಲೇ. ಇದು ದೊಡ್ಡದು ಮಾಡ್ಬೋದು, ಇದು ಕ್ಯಾನ್ಸಲ್ ಮಾಡ್ಬೋದು, ಎಕ್ಸಿಟ್ಟು. ಓಕೆ, ನೆಕ್ಸ್ಟ್ ನೋಡಿ ಇದೇನಿದೆಯಲ್ಲ ಇದು ಚೇಂಜ್ ವ್ಯೂ ಆಫ್ ಐಟಮ್ಸ್ಗಳನ್ನು ನೋಡಿ ಈಗ ಈ ರೀತಿ ಬಂದಿರುತ್ತೆ. ಇವುಗಳನ್ನು ಗ್ರಿಡ್ ಪ್ಯಾಟರ್ನಲ್ಲಿ ಅಥವಾ ಸ್ವಲ್ಪ ಅವುಗಳ ಒಂದು ವ್ಯೂ ಪ್ಯಾಟರ್ನ ಚೇಂಜ್ ಮಾಡ್ಬೋದು. ಆಮೇಲೆ ಇಲ್ಲಿ ಫೋಲ್ಡರ್ ಅಂತ ಬರುತ್ತೆ, ಡಿಸ್ಪ್ಲೇ ಫೋಲ್ಡರ್ ಪೇನ್, ಇದು ಸರ್ಚ್ ಫಾರ್ ಫೈಲ್ಸ್. ಆಮೇಲೆ ವ್ಯೂ ನೆಕ್ಸ್ಟ್ ಲೆವೆಲ್ ಅಪ್. ಆಮೇಲೆ ಇಲ್ಲಿ ನೋಡಿ ಈ ರೀತಿ ಒಂದು ಬಂಚಿನದ ವ್ಯೂ ನೆಕ್ಸ್ಟ್ ಐಟಮ್, ವ್ಯೂ ಪ್ರಿವಿಯಸ್ ಐಟಮ್. ಆಮೇಲೆ ಇದು ಚೆಕ್ ಬಾಕ್ಸ್ ಇದೆಯಲ್ಲ ಇದು ಟಾಸ್ಕ್ ಲಿಸ್ಟು, ಇದು ಅದರ್ ಪ್ಲೇಸಸ್ಸು, ಇದು ಡೀಟೇಲ್ಸ್ ಆಫ್ ಸೆಲೆಕ್ಟೆಡ್ ಐಟಮ್ಸು. ಓಕೆ, ಅದೇ ರೀತಿ ಏನಾಗ್ತದೆ, ಇದು ಟೂಲ್ ಬಾರ್ ಆಗುತ್ತೆ ಇದು. ಆಮೇಲೆ ಇದು ಅಡ್ರೆಸ್ ಬಾಕ್ಸ್. ಓಕೆ, ನೆಕ್ಸ್ಟ್ ಡಿವೈಸಸ್, ಡ್ರೈವ್ಸ್ ಆ್ಯಂಡ್ ಫೋಲ್ಡರ್ಸ್. ಇವೆಲ್ಲ ಏನಾಗ್ತವೆ, ಇಲ್ಲೆಲ್ಲ ಡಿವೈಸಸ್ಸು, ಡ್ರೈವ್ಸು, ಫೋಲ್ಡರ್ಸು. ನೀವು ಯಾವುದೇ ಒಂದು ಪೆನ್ ಡ್ರೈವ್ ಹಾಕಿರ ಅಥವಾ ಮೊಬೈಲ್ ಕನೆಕ್ಟ್ ಮಾಡಿದ್ರಿ ಅಂದ್ರೆ ಅಲ್ಲೆಲ್ಲ ತೋರಿಸ್ತವೆ ಯಾವ ಡಿವೈಸ್ ಕನೆಕ್ಟ್ ಆಗಿದ್ದಾವೆ ಅಂತ. ಆಮೇಲೆ ಆ್ಯಕ್ಟಿವಿಟಿ ಸೆಂಟರ್ ಪೇನ್, ಇದಕ್ಕೆ ಆ್ಯಕ್ಟಿವಿಟಿ ಸೆಂಟರ್ ಪೇನ್ ಅಂತ ಅಂತೀವಿ. ಓಕೆ, ನೆಕ್ಸ್ಟ್ ಸೊ ಇವೆಲ್ಲ ಒಂದು ಮೇನ್ ಪಾಯಿಂಟ್ಸ್ ಆಗ್ತವೆ. ಆಮೇಲೆ ನೋಡಿ ಎಕ್ಸ್ಪಾಂಡ್ ಫೋಲ್ಡರ್ ಬಟನ್ ಅಂದರೆ ಈ ರೀತಿ ನೀವು ನೋಡ್ಬೋದು ಒಂದು ಬಾಕ್ಸ್ ಇರುತ್ತೆ, ಈ ರೀತಿ ಚೆಕ್ ಬಾಕ್ಸ್ ಕೊಟ್ಟಿರ್ತಾರೆ.
ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಸಬ್ ಅಂದರೆ ಅವು ಎಕ್ಸ್ಪಾಂಡ್ ಆಗ್ತವೆ ಬೇರೆ 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 ಬೇರೆ. ಓಕೆ ನೋಡಿ ಇಲ್ಲಿ ಮೇನ್ ಐತಿದು, ಅದರಲ್ಲಿ ಬೇರೆ 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 ಅದಾವೆ. ಓಕೆ ನೆಕ್ಸ್ಟ್ ಇದು ಕಂಟೆಂಟ್ಸ್ ಪೇನ್. ಓಕೆ ಜಸ್ಟ್ ಈ ಒಂದು ಬೇಸಿಕ್ ಮಾಹಿತಿ ನಿಮ್ಗೆ ಗೊತ್ತಿರಬೇಕು. ಸೊ ಫ್ರೆಂಡ್ಸ್, ಇದಿಷ್ಟು ಒಂದು ಸ್ವಲ್ಪ ಚಿಕ್ಕದಾದ ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿ ಮೇಲೆ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ಕ್ಲಾಸ್ 4 ಸಿಗುವವರೆಗೆ ಧನ್ಯವಾದಗಳು.